ಹಾಯ್ ಫ್ರೆಂಡ್ಸ್, ಟ್ಯಾಗ್ ಹಾಕ್ಬಾರ್ದು ನೋಡ್ಕೊಳ್ಳಿ. ವೈರ್ ಟ್ಯಾಗ್ ಹಾಕ್ತೀವಿ, ನೋಡೋಕ್ಕೆ ಲುಕ್ ಚೆನ್ನಾಗಿ ಕಾಣುತ್ತೆ, ಮತ್ತೆ ವರ್ಕ್ ಫಿನಿಶಿಂಗ್ ಇರುತ್ತೆ. ಟೇಪ್ ಹಚ್ಚೋದ್ರಿಂದ ತುಂಬ ಗಿಜಿ ಗಿಜಿ ಕಾಣುತ್ತೆ. ಈ ವರ್ಕ್ ಬೆಸ್ಟ್. ಎಷ್ಟು ನೀಟಾಗಿ ಕಾಣುತ್ತೆ ವರ್ಕ್ ಅಂದರೆ ಕ್ಲಿಯರಾಗಿ ಕಾಣುತ್ತೆ. ಇವೆಲ್ಲ ಪಾಯಿಂಟ್ಸ್ ವೈರು. ಇದು ಒಂದು ಗೋಡೆದು ಒಳಗಡೆ ಇದೆ, ಒಂದು ಹೊರಗಡೆದು ನೈಟ್ ಲೈಟು, ಒಂದು ಹೊರಗಡೆ ಲೈಟ್ ಇದ್ದು ಫ್ಯಾನ್ ಟು ವೇ ಗೊತ್ತಾಗ್ಬಿಡುತ್ತೆ. ಎರಡು ಎಳೆ ಇವನ್ನೇನಿಲ್ಲ, ಎರಡು ಕನೆಕ್ಷನ್ ಕೆಳಗೆ ಮೇಲೆ ಒಂದು ಮಧ್ಯದಲ್ಲಿ ಕೊಡ್ಬೇಕಂತೇಳಿ, ಮತ್ತೆ ಒಂದು ಪಾಯಿಂಟ್ ಇದ್ದು ಇದು ಕೆಳಗಡೆ ಮೇಲೆ ಕೊಡಬೇಕು, ಒಂದು ಪಾಯಿಂಟ್ ಕೊಡಬೇಕು. ಈಸಿ ಆಗಿರುತ್ತೆ. ಇಷ್ಟು ಪಾಯಿಂಟ್ ಇಂದ ವೈರ್ ಅಂತ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ಮೇನ್ ಕನೆಕ್ಷನ್. ಇವೆಲ್ಲ ಮೇನ್ ಕನೆಕ್ಷನ್. ಇದು ಎ ಸಿ ಕನೆಕ್ಷನ್. ಇದು ಎ ಸಿ ಕನೆಕ್ಷನ್ ವಾರ್ ಬಿಟ್ಟಿದೀವಿ, ಪಾಯಿಂಟ್ ಬಿಟ್ಟಿರಲ್ಲ. ಬೇಕಾದ್ರೆ ತಕೋಬಹುದು ಮುಂದೆ. ಮುಂದೆ ಯಾರಾದ್ರೂ ಬಂದ್ರೆ ವೈರಿಂಗ್ಗೆ ಅವ್ನಿಗೆ ಈಸಿ ಆಗುತ್ತೆ, ನಾನು ಬಂದ್ರೆ ನನಗೆ ಈಸಿ ಆಗುತ್ತೆ. ಭಾಳ ಇಲ್ಲ, ಒಂದು 10 ನಿಮಿಷದಲ್ಲಿ ಪಾಯಿಂಟ್ ಮಾಡ್ಕೊಡ್ಬೋದು. ಈಗ ಇದನ್ನ ಕೊಡ್ಲಿಲ್ಲ ಅಂತಂದ್ರೆ ಮುಂದೆ ವೈರಿಂಗ್ ಮಾಡೋ ಟೈಮಲ್ಲಿ ಬಂದು ಎಲ್ಲ ಬಿಚ್ಕೋಬೇಕು. ಎಲ್ಲ ಜಂಕ್ಷನ್ ಸ್ಪ್ಲೇಟ್ ಬಿಚ್ಚೋಬೇಕು, ಸಿಲಿಂಗ್ ಬಿಚ್ಚೋಬೇಕು, ಅಲ್ಲಿಂದ ಅಲ್ಲಿ ತನಕ ವೈರ್ ಜಗ್ಬೇಕು, ಮತ್ತೆ ಇದ್ಕೊಂಡು ಡಿ ಪಿ ತಂದು ಹಾಕ್ಬೇಕು. ಎಲ್ಲ ತೊಂದರೆ ಆಗುತ್ತೆ ಮುಂದೆ. ಮೊದಲೇ ಮಾಡಿಟ್ಬಿಡ್ತೀವಿ ಎಲ್ಲ. ಇನ್ ಫ್ಯೂಚರ್ ಅಲ್ಲಿ ಎ ಸಿ ಕುಲ್ಸ್ಕೋಬೇಕಂತಂದ್ರೆ ಈಸಿ ಇನ್ಸ್ಟಾಲೇಷನ್ ಆಗಿಬಿಡುತ್ತೆ. ಪಾಯಿಂಟ್ ಆಲ್ರೆಡಿ ಇರುತ್ತೆ, ಪಾಯಿಂಟ್ ಒಳಗಡೆನೆ ಪಾಯಿಂಟ್ ಇರುತ್ತೆ, ಅದಕ್ಕೆ ಇಟ್ಟಿರ್ತೀವಿ ವೈರ್. ಇವೆಲ್ಲ ಕನೆಕ್ಷನ್ ಹೊಡೆದು ತೋರಿಸ್ತೀನಿ ನೋಡಿ. ಎಷ್ಟು ನೀಟಾಗಿ ಕಾಣ್ತಾ ಇದೆ. ಪಾಯಿಂಟ್ಸ್ ವೈರು ಅವಾಗಲೇ ಹೇಳಿದಂಗೆ ಎ ಸಿ ಪಾಯಿಂಟು. ಇದು ಸರ್ಕ್ಯೂಟ್ ವೈರು, ಎಸ್ ಲೈನು, ಇನ್ವರ್ಟರ್ ಲೈನು, ಅರ್ಥಿಂಗು, ನ್ಯೂಟ್ರಲ್ಲು, ಫೇಸು ನ್ಯೂಟ್ರಲ್ಲು. ಎಷ್ಟು ಈಸಿ ಗೊತ್ತಾಗುತ್ತೆ. ಯಾರು ಬಂದರೂ ವೈರಿಂಗ್ ಮಾಡ್ಬೋದು, ಮುಂದೆ ಬೋರ್ಡ್ ಹೋಗ್ಬೋದು, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹೌದಪ್ಪ ಇದು ಸರ್ಕ್ಯೂಟ್ ವೈರು, ಇದು ಪಾಯಿಂಟ್ಸ್ ವೈರು, ಇದು ಎ ಸಿ ವೈರ್ ಅಂತೇಳಿ. ಇಷ್ಟು ನೀಟಾಗಿ ವರ್ಕ್ ಮಾಡ್ಕೊಡ್ಬೇಕು ಅಂದರೆ ಎಲೆಕ್ಟ್ರಿಷಿಯನ್ಗೂ ಮುಂದೆ ಯಾವುದೇ ಥರ ಜಂಜಾಟ ಇರಲ್ಲ. ಆಮೇಲೆ ಅವರು ಮನೆ ಮಾಲೀಕರಿಗೂ ಟೆನ್ಷನ್ ಇರಲ್ಲ. ಈಗ ನಾನು ಇವತ್ತು ಸಿಗ್ಲಿಲ್ಲಪ್ಪ, ನಾಳೆ ಸಿಗ್ಲಿಲ್ಲ ಅಂತಂದ್ರೆ ಇನ್ನೊಬ್ರು ಬಂದು ಕೆಲಸ ನೋಡ್ಬೋದು. ಅವನು ಹೌದಪ್ಪ, ಹೋದ ಎಲೆಕ್ಟ್ರಿಷಿಯನ್ ಹಳೆ ಎಲೆಕ್ಟ್ರಿಷಿಯನು ಅವ್ರು ಚೆನ್ನಾಗಿ ಮಾಡವನೆ, ಏನು ನೋಡೋದು ಗೊತ್ತಾಗತ್ತವ ಯಾರು ಅಂತೇಳಿ ಇಷ್ಟರಲ್ಲೇ ಗೊತ್ತಾಗ್ಬಿಡ್ಬೇಕು ಅವ್ರಿಗೆ. ಎಲೆಕ್ಟ್ರಿಷಿಯನ್ ಬೋರ್ಡ್ ಬಿಚ್ಚಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು. ಅಂದ್ರೆ ಮುಂದೆ ಬರೋನಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ನಾವು ಏನಾದ್ರು ಎತ್ತ ಕಲರ್ ತಂದು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಹೇಗೆ ಬೇಕಾದ್ರೆ ಕನೆಕ್ಷನ್ ನೋಡೋದು, ಹೇಗೆ ಬೇಕಾದ್ರೆ ಸರ್ಕ್ಯೂಟ್ ಒಳಗೆ ಹೋದ್ರೆ ಅದು ವರ್ಕ್ ಅಲ್ಲ. ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಿದ್ರೆ ಒಂದು ನೀಟ್ನೆಸ್ ಬೇಕು, ಒಂದು ಕ್ಲಿಯರ್ನೆಸ್ ಬೇಕು, ಒಂದು ಕೋಡ್ ಇರಬೇಕು. ಆ ಕೋಡ್ ಬಿಡಬಾರ್ದು. ಯಾವುದು ಅರ್ಥಿಂಗ್ ಮಾಡ್ತೀವೋ, ಯಾವುದು ಇನ್ವರ್ಟರ್ ರಿಪ್ಲೇಸ್ ಮಾಡ್ತೀವೋ, ಯಾವ್ದು ಮೋಟ್ರ್ ಮಾಡ್ತೀವೋ, ಯಾವ್ದು ಏಸ್ ಮಾಡ್ತೀವೋ ಲೈನು, ಅದೆಲ್ಲ ಕ್ಲಿಯರ್ ಆಗಿ ಒಂದು ಕೋಲ್ಡ್ ವೈರಿಂಗ್ ಇರಬೇಕು. ಕೋಲ್ಡ್ ವೈರಿಂಗ್ ಕಲರ್ ಇರಬೇಕು, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈಗ ನಾನು ಮಾಡೋದು ಇದು ಯೆಲ್ಲೋ ಕಲರ್ ಹಾಕ್ತೀನಿ ನಾನು ಎಲ್ಲ ಕಡೆ. ಎದಕ್ಕೆ ಹಾಕ್ತೀನಿ ಅಂತಂದ್ರೆ ಇದು ಫ್ಯಾನಿಗೆ, ಎಲ್ಲ ರೂಮಲ್ಲಿ ಬರಲಿ, ಹಾಲಲ್ಲಿ ಬರಲಿ, ಕಿಚನಲ್ಲಿ ಬರಲಿ, ಯೆಲ್ಲೋ ಕಲರ್ ಫ್ಯಾನ್ ನಂದು. ಅದಕ್ಕೆ ಬೇಕಾಗಿರೋದು ಟೂ ವೇ ವೈರಿಂಗ್ನು ಯೆಲ್ಲೋ ಕಲರೇ ಮಾಡೋದು, ಈಸಿಯಾಗಿ ಗೊತ್ತಾಗಲಿ, ನನ್ನ ಬಿಟ್ಟು ಬೇರೆದವ್ರು ಬಂದರೂ ಗೊತ್ತಾಗಲಿ ಅಂತೇಳಿ. ಆಮೇಲೆ ಪಾಯಿಂಟ್ ವೈರು, ಅಲ್ಲಿ ಪಾಯಿಂಟ್ ವೈರು ರೆಡ್ ಮಾಡಿದರೆ ಅದ್ರ ಟೂ ವೇ ವೈರು ರೆಡ್ಡೇ ಮಾಡಿರ್ತೀನಿ ನಾನು. ನನಗಷ್ಟೇ ಅಲ್ಲ, ಇನ್ನೊಬ್ರು ಯಾರಾದ್ರು ಬಂದರೂ ಅವ್ರಿಗೂ ಗೊತ್ತಾಗಲಿ,
ಮುಂದೆ ಯಾವುದೇ ಥರದ ಎಲೆಕ್ಟ್ರಿಷಿಯನ್ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಈ ಥರ ವೈರಿಂಗ್ ಮಾಡಿಕೊಟ್ರೆ ಇನ್ನಷ್ಟು ಒಳ್ಳೆ ವರ್ಕ್ಗಳೆಲ್ಲ ನಿಮ್ಗೆ ಸಿಗುತ್ತೆ. ಮತ್ತೆ ಇದಕ್ಕೆ ಈ ಕೆಲಸಕ್ಕೆ ದುಡ್ಡಿಗೆ ಕಡಿಮೆ ಇಲ್ಲ. ಕೆಲಸ ಮಾಡ್ಬೇಕಾದ್ರೆ ನೀಟ್ನೆಸ್ ಕೊಟ್ರೆ ಯಾರಾದ್ರೂ ಕರೆದು ಕೆಲಸ ಕೊಡ್ತಾರೆ. ಏನ್ ಮಾಡ್ತಾ ಇದೀಪ ಚೋಟು ವೇದಾಂತು ಏನ್ ಮಾಡ್ತಾ ಇದೀಯ? ನೋಡ್ತಾ ಇದೀಯ ಮನೆ ಕೆಲಸ ಹೆಂಗ್ ಮಾಡ್ತಾವ್ರೆ ಅಂತೇಳಿ? ಅಲ್ಲಿಂದ ಬಂದಿರೋ 2A ವೈರು ಇಲ್ಲಿ 2 ಇದೆ. ಮೇಲೆ ಕೆಳಗಡೆ ಕೊಟ್ಟು ಮಧ್ಯದಲ್ಲಿ ಪೇಸ್ ಕೊಟ್ರೆ 2A ಕನೆಕ್ಷನ್ ಸ್ಟಾರ್ಟ್. ಮತ್ತೆ ಫೇಸ್ ನ್ಯೂಟ್ರಲ್ ಅರ್ಥಿಂಗು. ಈ ನೋಟ್ರದ್ದು ಫೇಸ್ ನ್ಯೂಟ್ರಲ್ ಅರ್ಥಿಂಗ್ ಇದೆ ಇದರಲ್ಲಿ ಆಲ್ರೆಡಿ. ನಾವು ಎಲ್ಲಿ ವೈರಿಂಗ್ ಮಾಡ್ತೀವಿ ಒಂದು ಚಿಕ್ಕ ಬೋರ್ಡ್ ಆಗಲಿ ಒಂದು ದೊಡ್ಡ ಬೋರ್ಡ್ ಆಗಲಿ 5 ವೈರ್ ಕನೆಕ್ಷನ್ ಇಟ್ಟಿರ್ತೀವಿ. ಈಗ ಈ ಇನ್ವರ್ಟರ್ ಕನೆಕ್ಷನ್ ಮೇಲೆ ನಾನು 5 2 ಸಾಕೆಟ್ ಸ್ಟಾರ್ಟ್ ಮಾಡ್ತೀನಿ. ಮುಂದೆ ಬೇಕಂದ್ರೆ ನೀವು ಇಲ್ಲಿ ಇಸ್ತ್ರಿಕಲ್ ಆಯ್ತು, ಒಂದು ಕೂಲರ್ ಆಯ್ತು, ಏನಾದ್ರು ಹಚ್ಕೋಬೇಕಂತಂದ್ರೆ ಇನ್ವರ್ಟರ್ ಮೇಲೆ ನಡ್ಸಕ್ ಬರಲ್ಲ. ಆ ಟೈಮಲ್ಲಿ ಅವಾಗ ಎಸ್ ಲೈನ್ ಸ್ಟಾರ್ಟ್ ಮಾಡ್ಕೋಬೇಕು. ನೀವಾಗೆ ಯಾರಾದ್ರೂ ಕರ್ಕೊಂಡ್ಬಂದು ಒಂದು ಸಾಕೆಟ್ ಚೇಂಜ್ ಮಾಡ್ಕೊಟ್ರೆ ಮಾಡ್ಕೊಡ್ತಾರೆ, ಈಸಿಯಾಗಿ ಕೆಲಸ ಆಗತ್ತೆ. ಕನೆಕ್ಷನ್ ಮಾತ್ರ ಇರುತ್ತೆ ಒಳಗಡೆ, ಇಲ್ಲ ಅಂತಿಲ್ಲ. ಇಲ್ಲಪ್ಪ ಅಲ್ಲಿಂದ ಮತ್ತೆ ವೈರ್ ತರಬೇಕು, ಅಂಗಡಿ ಹೋಗ್ಬೇಕು, ಎಲೆಕ್ಟ್ರಿಷಿಯನ್ ಹಿಡ್ಕೋಬೇಕು, ಕೆಲಸ ಮಾಡಿಸ್ಬೇಕು ಅನ್ನೋದು ಯಾವುದೇ ತರದ ಜಂಜಾಟ ಇರಲ್ಲ, ಟೆನ್ಷನ್ ಇರಲ್ಲ. ಎಲ್ಲ ಒಳಗಡೆನೆ ವೈರ್ ಇರುತ್ತೆ. ಸುಮ್ ಬೋರ್ಡ್ ಬಿಚ್ಚಿ ಒಂದು ಸಾಕೆಟ್ 20 amps ಸ್ವಿಚ್ ಮತ್ತೆ 16 amps ಸಾಕೆಟ್ ತಂದು ಕೆಲಸ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಭಾಳ ಅಂದ್ರೆ ಒಂದು ಗಂಟೆ ಇಲ್ಲ 2 ಗಂಟೆ ಒಳಗೆ ಕೆಲಸ ಆಗಿ ಹೋಗ್ಬಿಡುತ್ತೆ. ಈಸಿಯಾಗಿ ಕೆಲಸ ಮಾಡ್ಬೋದು. ನಮ್ಮ ಕೆಲಸ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ವೈರ್ ಕೋಡ್ ಮೇಲೆ 5 ಅಡಿ ಸರ್ಕ್ಯೂಟ್ ವೈರಿಂಗ್ ಮಾಡ್ತಾ ಇದ್ದೀವಿ. ಇದು ಇನ್ವರ್ಟರ್ ಅಂತೇಳಿ ಬ್ಲ್ಯಾಕು, ಯೆಲ್ಲೋ, ಗ್ರೀನು, ಫೇಸು, ನ್ಯೂಟ್ರಲು, ಅರ್ಥಿಂಗ್. ಇದು ಏಚ್ ಲೈನ್ ಅಂತೇಳಿ ಒಂದು ರೆಡ್ ವೈರು, ಒಂದು ಬ್ಲ್ಯಾಕ್ ವೈರ್ ಬರುತ್ತೆ. ಇದು ಪಾಯಿಂಟ್ ವೈರ್ಸ್, ಸೈಡ್ ಬ್ಲೂ, ರೆಡ್, ಮ್ಯಾಕ್ ಸೀಲಿಂಗ್ದಾಗ ಯೆಲ್ಲೋ ಕಲರ್ ಬಿಟ್ಟಿದ್ದೀವಿ. ಈ ತರ ವೈರಿಂಗ್ ಮಾಡ್ತಾ ಇರೋದ್ರಿಂದ ಎಲೆಕ್ಟ್ರಿಷಿಯನ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಯೂಸ್. ಯಾಕಂತಂದ್ರೆ ಇಷ್ಟು ಜಂಜಾಟ ಇರಲ್ಲ. ಬಂದ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಇನ್ವರ್ಟರ್ದು, ಇದು ಏಚ್ ಲೈನು, ಹೌದಪ್ಪ ಈ ಪಾಯಿಂಟ್ಸ್ ವೈರು. ಬಟ್ ಈ ತರ ಎಲ್ಲ ಕ್ಲಿಯರ್ ಆಗಿನ ಕಾಣುತ್ತೆ. ಮುಂದೆ ಬರೋವರೆಗೂ ಯೂಸ್ ಆಗುತ್ತೆ, ಬಟ್ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ. ಬಟ್ ಇದೇ ತರ ಕೆಲಸ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ, ಬಟ್ ಕಲಿಯೋವರೆಗೂ ಸ್ವಲ್ಪ ಇನ್ನೂ ಜಾಸ್ತಿ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ನಾವು. ಬಟ್ ಇದೇ ತರ ಕೆಲಸ ಮಾಡಿ ಎಲ್ಲರೂ. ಜೈ ಎಲೆಕ್ಟ್ರಿಷಿಯನ್.